ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೌರಿಂಗ್ ಕಾಂಪೌಂಡ್ ಕುಸಿತ ದುರ್ಘಟನೆಯ ಪ್ರಕರಣದಲ್ಲಿ ಆರೋಗ್ಯ ಇಲಾಖೆಯ ಮತ್ತೊಬ್ಬ ಅಧಿಕಾರಿಯ ತಲೆದಂಡ ಆಗತ್ತಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿದೆ. ಮತ್ತೊಂದೆಡೆ ಬೌರಿಂಗ್ ದುರಂತದ ಕುರಿತು ತಾಂತ್ರಿಕ ತನಿಖಾ ಸಮಿತಿಯ ತನಿಖೆ ಮತ್ತಷ್ಟು ಚುರುಕಾಗಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಏಪ್ರಿಲ್ 29ರಂದು ಬೆಂಗಳೂರು ನಗರದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ನಗರದ ಬೌರಿಂಗ್ ಆಸ್ಪತ್ರೆಯ ಆವರಣದ ತಡೆಗೋಡೆ ಏಕಾಏಕಿ ಕುಸಿದ ಅವಘಡ ಸಂಭವಿಸಿತ್ತು. ಮಳೆಯಿಂದ ಆಸರೆಗಾಗಿ ನಿಂತಿದ್ದ ಬಾಲಕಿ ಸೇರಿದಂತೆ 7 ಮಂದಿ ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟ ಘಟನೆ ರಾಜ್ಯ ಸರ್ಕಾರ ವರ್ಚಸ್ಸಿಗೆ ಪೆಟ್ಟಾಯಿತು. ಘಟನೆಯನ್ನ ಸಿಎಂ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡ ಹಿನ್ನೆಲೆ ಆರೋಗ್ಯ ಇಲಾಖೆ 2 ಹಾಗೂ ಜಿಬಿಯ 2 ಉನ್ನತ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆಯನ್ನ ಸಕಾಲದಲ್ಲಿ ದುರಸ್ತಿ ಮಾಡದಿರುವುದರಿಂದ ಈ ರೀತಿ ದುರ್ಘಟನೆ ಸಂಭವಿಸುವುದಕ್ಕೆ ಕಾರಣ. ಆಸ್ಪತ್ರೆಯ ತಡೆಗೋಡೆಯನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಸುಮಾರು 25ರಿಂದ 30 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು. ಸದರಿ ಆಸ್ಪತ್ರೆಯ ಆವರಣದ ತಡೆಗೋಡೆಯ ವಸ್ತುಸ್ಥಿತಿಯನ್ನ ಸಕಾಲದಲ್ಲಿ ದುರಸ್ತಿಗೊಳಿಸಲು ಅಗತ್ಯ ಕ್ರಮ ವಹಿಸದೆ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯ ತೋರಿರುವ ಹಿನ್ನೆಲೆ ಆರೋಗ್ಯ ಇಲಾಖೆಯ ಚೀಫ್ ಇಂಜಿನಿಯರ್ಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಮುಕ್ಕಣ್ಣ ನಾಯಕ್ ಮುಖ್ಯ ಇಂಜಿನಿಯರ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ. ನೋಟಿಸ್ನಲ್ಲಿ ನೀವು ಕರ್ತವ್ಯ ಲೋಪ ಎಸಗಿರುತ್ತೀರಿ, ಆದ್ದರಿಂದ ಸದರಿ ಆಸ್ಪತ್ರೆಯ ತಡೆಗೋಡೆಯನ್ನ ಸಕಾಲದಲ್ಲಿ ಯಾಕೆ ದುರಸ್ತಿ ಮಾಡಲು ಅಗತ್ಯ ಕ್ರಮ ವಹಿಸಿರೋದಿಲ್ಲ ಎನ್ನುವುದರ ಬಗ್ಗೆ ಸೂಕ್ತ ಸಮಜಾಯಿಷಿಯನ್ನ ಶೀಘ್ರ ಸರ್ಕಾರಕ್ಕೆ ಸಲ್ಲಿಸಲು ಸೂಚನೆ ನೀಡಲಾಗಿದೆ. ಜೊತೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನ ಲೋಕೋಪಯೋಗಿ ಇಲಾಖೆಗೆ ತನಿಖೆಗಾಗಿ ಇಂದೇ ಒದಗಿಸಲು ಸರ್ಕಾರ ಸೂಚನೆ ನೀಡಿದೆ. ಈ ವಿಷಯದಲ್ಲಿ ನಿಗದಿತ ಅವಧಿಯಲ್ಲಿ ನಿಮ್ಮ ಪ್ರತಿರಕ್ಷಣಾ ಹೇಳಿಕೆಯನ್ನ ಲಿಖಿತ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸದಿದ್ದಲ್ಲಿ ಈ ಆರೋಪಗಳ ಬಗ್ಗೆ ನೀವು ಪ್ರತಿವಾದಿಸುವಂತಹ ವಿಷಯಗಳು ಏನೂ ಇಲ್ಲ ಅಂತ ಭಾವಿಸಿ ನಿಮ್ಮ ವಿರುದ್ಧ ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳು 1957ರ ರೀತಿಯ ಮುಂದಿನ ಕ್ರಮ ಜರುಗಿಸಲಾಗುವುದು ಅಂತ ಸರ್ಕಾರ ಮುಕ್ಕಣ್ಣ ನಾಯಕ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದ ಜಂಟಿ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವರಿಂದ ಮುಕ್ಕಣ್ಣ ನಾಯಕ್ಗೆ ನೋಟಿಸ್ ನೀಡಲಾಗಿದೆ. ಇದೇ ವೇಳೆ ತಾಂತ್ರಿಕ ತನಿಖಾ ಸಮಿತಿ ಸದಸ್ಯ ಮೋಹನ್ ಜೀಕರಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದಾರೆ. ತನಿಖೆ ಆರಂಭವಾಗಿದ್ದು ಮುಕ್ಕಣ್ಣ ನಾಯಕ್ ಅವರನ್ನ ತನಿಖೆಗೆ ಒಳಪಡಿಸಲಾಗಿದೆ. ಕಾಂಪೌಂಡ್ ಗೋಡೆಯನ್ನ ಲೋಕೋಪಯೋಗಿ ಇಲಾಖೆಯ ಗುಣಮಟ್ಟ ತಂಡ ಪರಿಶೀಲನೆ ನಡೆಸಲಿದೆ. ಈಗಾಗಲೇ ಸರ್ಕಾರದ ಆದೇಶದಂತೆ ತನಿಖೆ ಆರಂಭಿಸಿದ್ದೇವೆ. ತನಿಖಾ ತಂಡ ಎಲ್ಲೆಡೆ ಭೇಟಿ ನೀಡಿ ವಿಚಾರಣೆ ನಡೆಸ್ತಾ ಇದೆ. ಇನ್ನು ಕೆಲವು ದಿನಗಳಲ್ಲಿ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದೆ ಅಂತ ತನಿಖಾ ತಂಡದ ಸದಸ್ಯ ಮೋಹನ್ ಜೀಕರಣ ನ್ಯೂಸ್ಗೆ ತಿಳಿಸಿದ್ದಾರೆ. ತನಿಖೆ ರಿಪೋರ್ಟ್ ಎಲ್ಲಾನು ಭೇಟಿ ಮಾಡ್ತಾ ಇದೀವಿ. ಈಗ ಡಿಸಿ ಭೇಟಿ ಮಾಡಿದ್ವಿ, ಅಲ್ಲಿ ಡೀನ್ ನ ಭೇಟಿ ಮಾಡಿದ್ವಿ, ಚೀಫ್ ಇಂಜಿನಿಯರ್ ಹೆಲ್ತ್ ಸಿಸ್ಟಮ್ ಮುಕ್ಕಣ್ಣ ನಾಯಕ್ ಭೇಟಿ ಮಾಡಿದ್ವಿ. ನಾವ್ ಏನ್ ಫೀಲ್ಡ್ ಅಲ್ಲಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಬೇಕು ಅದನ್ನ ಗೌರ್ಮೆಂಟ್ ಆರ್ಡರ್ ಮೇಲೆ ನಾವು ಮಾಡ್ತಾ ಇದೀವಿ. ಆಲ್ರೆಡಿ ಶುರು ಆಗಿದೆ ಸರ್, ಇವತ್ತು ಶುರು ಆಗಿದೆ. ಓಕೆ, ಅಲ್ಲೇ ಇದ್ದೀರಾ ಸರ್ ನೀವು ಈಗ? ಅಂದ್ರೆ ಈಗ ಇಷ್ಟು 3 ಜನ ಇರಲ್ಲ, ಎಲ್ಲಾರನ್ನು ಭೇಟಿ ಮಾಡಿ ಎಲ್ಲರಿಗೂ ಇಂಟಿಮೇಟ್ ಮಾಡಿ ಕೆಲಸ ಶುರು ಮಾಡ್ತಾ ಇದೀವಿ ಆಲ್ರೆಡಿ. ಸರ್, ಇದು ಈಗ ಈ ಸ್ಥಳದಲ್ಲಿ ಟೆಕ್ನಿಕಲ್ ರಿಪೋರ್ಟ್ ಅಂದ್ರೆ ನೀವು ಈಗ ಸ್ಥಳದಲ್ಲಿ ಆ ಒಂದು ಕಾಂಪೌಂಡ್ ಸಂಬಂಧಪಟ್ಟಂತೆ ಯಾವ ರೀತಿ ಪರಿಶೀಲನೆ ಏನಾರ ಮಾಡ್ತೀರಾ ಸರ್? ಅದೇನಾದ್ರು ಎಕ್ವಿಪ್ಮೆಂಟ್ಸ್ ಬಳಸ್ತೀರಾ ಅಥವಾ ಹೇಗೆ ಸರ್ ಅದು? ಅದೇ ಅದಕ್ಕೆ ಕ್ಯೂಸಿ ಗೆ ಸಪರೇಟ್ ವಿಂಗ್ ಇದೆ. ಕ್ಯೂಸಿ ಮುಖಾಂತರ ಅದು ರಿಪೋರ್ಟ್ ತಗೊಳ್ತೀವಿ. ಓಕೆ ಅಂದ್ರೆ ಡಿಸೈನ್ ವಿಂಗ್ ಸಪರೇಟ್ ಇದೆ, ಡಿಸೈನರ್ ಹತ್ರ ರಿಪೋರ್ಟ್ ತಗೊಳ್ತೀವಿ. ಅದಕ್ಕೋಸ್ಕರ ಆಮೇಲೆ ಅವ್ರದೆಲ್ಲ ಒಪಿನಿಯನ್ ತಗೊಂಡು ಆಮೇಲೆ ಇನ್ನು ಟೈಮ್ ಇದೆ. ಇವತ್ತೇ ನೀವು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇವತ್ತೇ ನಾವು ಇನ್ನು ಎಲ್ಲಾರನ್ನು ಇಂಟಿಮೇಟ್ ಮಾಡಿ ಎಲ್ಲರಿಗೂ ಪರ್ಮಿಷನ್ ತಗೋಬೇಕಲ್ಲ. ಒಟ್ಟಾರೆ ಬೌರಿಂಗ್ ದುರಂತಕ್ಕೆ ಕಾರಣರಾದ ಅಧಿಕಾರಿಗಳ ಎದೆಬಡಿತ ಹೆಚ್ಚಾಗಿದೆ. ಅತ್ತ ಲೋಕಾಯುಕ್ತ ತನಿಖೆ ಕೂಡ ಆರಂಭವಾಗಿದ್ದು ತಪ್ಪಿತಸ್ಥ ಅಧಿಕಾರಿಗಳು ಶಾಶ್ವತವಾಗಿ ಕೆಲಸ ಕಳೆದುಕೊಳ್ಳುವ ಜೊತೆಗೆ ಜೈಲು ಸೇರುವ ಸಂಕಷ್ಟ ಎದುರಾಗಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜೀಕರಣ ನ್ಯೂಸ್.